ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಆ್ಯಕ್ಚುಲಿ ನಾವು ಇವಾಗ ಬೆಳಗಾಂ ಬಂದಿದ್ವಿ, V2ಗೆ ಬಂದಿದ್ವಿ. ಏನು ಗೊತ್ತಾ, ನಾನು ಡೆಲಿವರಿ ಆದಾಗಿಂದ ಆಲ್ಮೋಸ್ಟ್ ಶಾಪಿಂಗ್ ಅನ್ನೋದು ಥಿಂಗು ಅಂತ ಕನಸಾಗಿತ್ತು ನನಗೆ. ಹೊರಗಡೆ ಹೋಗೇ ಇರಲಿಲ್ಲ. ಸುಮಾರು ಒಂದು 8-9 ತಿಂಗಳಾದಮೇಲೆ ಶಾಪಿಂಗ್ ಬಂದಿದ್ದೀನಿ. ಅದು ನನ್ನ ಮಗನ ಜೊತೆ ಶಾಪಿಂಗ್ ಬಂದಿದ್ದೀನಿ. ಏನು ಗೊತ್ತಾ, ನಮ್ಮೂರಿಂದ ಬೆಳಗಾಂ ಆ್ಯಕ್ಚುಲಿ ಒಂದು 45 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 1 ಅವರ್ ಜರ್ನಿ. ಮನೇಲಿ ಕಳಿಸೋದಕ್ಕೆ ಸಿಕ್ಕಾಪಟ್ಟೆ ಹೆಸಿಟೇಟ್ ಮಾಡ್ಕೋತಾಯಿದ್ರು, ಕಳಿಸ್ತಾನೇ ಇರಲಿಲ್ಲ. ಇವಾಗ ನಮ್ಮನ್ನಷ್ಟೇ ಕಳಿಸ್ಲಿಲ್ಲ. ನಮ್ಮ ಜೊತೆಗೆ ಮಮ್ಮಿ, ಅಕ್ಕ ಎಲ್ಲರೂ ಬಂದಿದ್ದಾರೆ. ನಾವು ಎಷ್ಟು ಜನ ಬಂದಿದ್ದೀವಿ ತೋರಿಸ್ಲಾ? ಇಷ್ಟು ಜನ ಬಂದಿದ್ದೀವಿ. ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ನನ್ನ ಮಗ ಎದ್ದೇಳೋದೇ 8 ಗಂಟೆಗೆ ಎದ್ದೇಳ್ತಾನೆ ಡೈಲಿ. ಇವತ್ತು ನಾವು 8:30 ಬಸ್ಗೆ ಹೊರಡಬೇಕಾಗಿತ್ತು. ಸೊ ಬೇಗ ಹೋಗಬೇಕಾಗಿದ್ದರಿಂದ ಅರ್ಜೆಂಟಾಗಿ ರೆಡಿ ಆಗೋದೇ ದೊಡ್ಡ ಟಾಸ್ಕ್ ಆಗಿತ್ತು ನನ್ನ ಮಗನ ಜೊತೆ. ಸೊ ಹೆಂಗೋ ಬೆಳಗ್ಗೆ 8:30ಗೆ ರೆಡಿ ಆಗಿಬಿಟ್ಟು ಕರೆಕ್ಟ್ ಟೈಮ್ಗೆ ಬಸ್ಗೆ ಹೊರಡ್ವಿ. ನೋಡಿ, ಇಲ್ಲಿ ನನ್ನ ಮಗ ಬಸ್ಸಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಕ್ಚುಲಿ ಅವನಿಗೆ ಬಸ್ ಜರ್ನಿ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅಲ್ಲಿ ಸ್ಕೂಲ್ ಹುಡುಗರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಬರ್ತಾಯಿದ್ದ. ಅದೆಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ ನನಗೆ. ಇವನ ಜೊತೆ ಬಿಸಿಲಾಗೋಕ್ಕಿಂತ ಮುಂಚೆನೇ ಮನೆಯಿಂದ ಹೊರಟ್ಬಿಟ್ಟಿದ್ವಿ. ಆ್ಯಂಡ್ ಅವನು ಆಲ್ಮೋಸ್ಟ್ 1 ಅವರ್ ಒಳಗಡೆ ಮಲಗಿಬಿಟ್ಟ. ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ನನ್ನ ಮಗನ ಜೊತೆ ಬಸ್ಸಲ್ಲಿ ಹೋಗೋದು ಒಂಥರ ಖುಷಿ ಕೊಡ್ತಾಯಿತ್ತು ನನಗೂ. ನೀವು ಇಲ್ಲಿನ ದಿನ ನೋಡ್ಬೋದು, ಇಲ್ಲಿ ಪ್ರವಾಹ ಬಂದಿತ್ತಲ್ವ, ಆವಾಗ ಇಲ್ಲಿ ರೋಡ್ ಬ್ಲಾಕ್ ಆಗಿ ತುಂಬಾ ಪರಿಸ್ಥಿತಿ ಕೆಟ್ಟಿತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ಲೈಓವರ್ ರೆಡಿ ಆಗ್ತದೆ. ಇದು ಆಲ್ಮೋಸ್ಟ್ 1 ಇಯರಿಂದ ಇದು ಕೆಲಸ ನಡೀತಾ ಇದೆ. ಫೈನಲಿ 10:30 ಒಳಗಡೆ ಬೆಳಗಾಂಗೆ ರೀಚ್ ಆದ್ವಿ. ಡೈರೆಕ್ಟಾಗಿ ನಾವು ತಿಂಡಿ ತಿನ್ಕೊಂಡು V2ಗೆ ಹೋದ್ವಿ. ಇವಾಗ ನಾನು ಸ್ಟ್ರಾಂಗಾಗಿ ನನಗೆ ಶಾಪಿಂಗ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಬರೀ ನನ್ನ ಮಗನಿಗೆ ತೊಗೊಳ್ಳೋದೇ ಬಂದಿದ್ದೆ. ನಾನು ಒಂದು 9 ತಿಂಗಳ ಮೇಲಾಯಿತು. 9 ತಿಂಗಳಕ್ಕೆ 1 ವರ್ಷನೇ ಆಯಿತು ಅಂದ್ಕೊಳ್ಳೋಣ. ನನಗೆ ಅಂತ ಏನೂ ಶಾಪಿಂಗ್ ಮಾಡಿಲ್ಲ. ಇವಾಗ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ಮಾತ್ರ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗಿಷ್ಟ ಆದರೆ ನನಗೆ ತೊಗೋತೀನಿ, ನನ್ನ ಮಗನಿಗೆ ಇಷ್ಟ ಆದರೆ ನನ್ನ ಮಗನಿಗೆ ತೊಗೋತೀನಿ. ಬನ್ನಿ, ಏನೇನು ತೊಗೋತೀವಿ ತೋರಿಸ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತಲೇ ತೋರಿಸ್ತೀನಿ, ಬನ್ನಿ. ಒಂದೇ ಸಲ ನಮ್ಮ ಮನೆಯಿಂದ ನಾವು 8 ಜನ ಬಂದಿದ್ವಿ. ಎಲ್ಲರೂ ಶಾಪಿಂಗ್ ಬಂದಿದ್ವಿ. ನನ್ನ ಮಗನಿಗೆ ಎಲ್ಲ ಹೊಸ್ದಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ನೋಡ್ತಾ ಇದ್ದ ಎಲ್ಲನೂ. ಮಗ್ನಿ, ಏನು ಮಾಡ್ತಿದ್ದೀರಿ? ಕಾಲು ಜಾಡ್ಸಾಡ್ತದಲ್ಲ, ಅದಕ್ಕೆ ಶೂಸ್ ಅಲ್ಲಿ ಇಲ್ಲಿ ಬಿದ್ದೋಗ್ತಾ ಇದ್ವು. ಅದನ್ನೇ ಹಾಕ್ತಾ ಇದ್ದೆ. ಆ್ಯಂಡ್ ಮಗು ಆದಮೇಲೆ ನಮಗಿಂತ ಅವ್ರ ಮೇಲೇ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಶಾಪಿಂಗ್ ಮಾಡೋದಕ್ಕಾಗ್ತಾನೆ ಇರಲಿಲ್ಲ. ಬರೀ ಅವನ ಕಡೆನೇ ಗಮನ ಹೋಗ್ತಾಯಿತ್ತು. ಸೊ ನಾನು ಕೆಲವೊಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ನನ್ನ ಮಗನಿಗೆ ನಮ್ಮ ಮಮ್ಮಿ ಪರ್ಚೇಸ್ ಮಾಡ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಹೊತ್ತು ನನ್ನ ಮಗನ ಅಲ್ಲಿ ಖಾಲಿ ಸ್ಪೇಸಲ್ಲಿ ಆಟ ಆಡೋದಕ್ಕೆ ಬಿಟ್ಬಿಟ್ಟೆ. ತುಂಬ ಹೊತ್ತು ಮೈ ಮೇಲೆ ಇರೋದ್ರಿಂದ ಅವಕ್ಕೂ ಮೈ ಕೈಯೆಲ್ಲ ನೋವುತ್ತೆ. ಆ್ಯಂಡ್ ಅಲ್ಲೇ ಸ್ವಲ್ಪ ಹಠ ಮಾಡ್ತಿದ್ದ. ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಅವನ್ನ ಮಲಗಿಸ್ದೆ. ಸುಮಾರು 1-1.5 ಗಂಟೆ ಹಾಗೆ ಕ್ಯಾರಿಯರ್ ಬ್ಯಾಗಲ್ಲೇ ಮಲಗಿಬಿಟ್ಟಿದ್ದ. ಅದಕ್ಕೆ ನನಗೆ ಶಾಪಿಂಗ್ ಈಸಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲೆಲ್ಲ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಡಿ-ಮಾರ್ಟಿಗೆ ಹೋದ್ವಿ. ಡಿ-ಮಾರ್ಟಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ದಾವಣಗೆರೆಯಲ್ಲಿ ಡಿ-ಮಾರ್ಟ್ ಇಲ್ಲ. ಡಿ-ಮಾರ್ಟಲ್ಲಿ ಗ್ರೋಸರೀಸ್ ಬೈ ಮಾಡೋದು ನನಗೆ ವರ್ತ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಅದಾಗಲೇ ನನ್ನ ಮಗ ಎದ್ಬಿಟ್ಟಿದ್ದ. ಅವನ್ನ ಫಸ್ಟ್ ಟೈಮ್ ಟ್ರೋಲಲ್ಲಿ ಕೂರಿಸ್ಬಿಟ್ಟೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ಅವನು. ಆಲ್ಮೋಸ್ಟ್ 1.5 to 2 hours ಅಲ್ಲೇ ಇದ್ವಿ. ಫುಲ್ ಎಲ್ಲನೂ ಅವ್ನು ಟ್ರೋಲಿಲೇ ಕೂತ್ಕೊಂಡಿದ್ದ. ನೀವು ನೋಡ್ತಾ ಇರ್ಬೋದು, ಅವ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅದರಲ್ಲಿ ಟಾಯ್ಸ್ ಅವನ ಹತ್ರ ಕೊಟ್ಟಂಗೆಲ್ಲ ಟಾಯ್ಸ್ ಎಸಿತಾ ಇದ್ದ. ಕೆಲವೊಂದು ಮಾತ್ರ ಇಟ್ಕೋತಾ ಇದ್ದ. ಅದರಲ್ಲಿ ಅವನಿಗೆ ಈ ಟಾಯ್ ಸಖತ್ ಇಷ್ಟ ಆಗಿಬಿಟ್ಟಿತ್ತು. ಕೊಡ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಕೇಳಂಗೆ ಕಿರ್ಚ್ತಾ ಇದ್ದ. ಅದು ಆ್ಯಕ್ಚುಲಿ ರೆಕಾರ್ಡ್ ಮಾಡಿಲ್ಲ ನಾನು. ಸಿಕ್ಕಾಪಟ್ಟೆ ಕಿರ್ಚ್ತಾ ಇದ್ದ. ಬರೋದೇನೋ ಬಸ್ಸಿಗೆ ಬಂದುಬಿಟ್ಟಿದ್ವಿ. ಲಗೇಜ್ ನೀವು ಇಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಲಗೇಜ್ ಆಗಿದ್ವು. ಇವೆಲ್ಲ ನಾನು ತೊಗೊಂಡು ರಿಟರ್ನ್ ಹೋಗೋದು ಹೆಂಗೆ ಅಂತಲೇ ದೊಡ್ಡ ಯೋಚನೆ ಆಗಿಬಿಟ್ಟಿತ್ತು.
ಇಲ್ಲಿಂದ ನಾವು ಡೈರೆಕ್ಟಾಗಿ ನಿಯಾಜ್ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಎಲ್ಲರೂ ಊಟ ಮಾಡಿದ್ವಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ನನ್ನ ಮಗ ಸಖತ್ ಕಾಡ್ತಾ ಇದ್ದ. ಇವನು ಆಟ ಆಡ್ತಿದ್ದನ್ನು ನೋಡಿ ಅಲ್ಲಿ ರೆಸ್ಟೋರೆಂಟ್ ಸ್ಟಾಫು ಇವನನ್ನ ಎತ್ಕೊಳ್ಳೋದಕ್ಕೆ ಬಂದರು. ಪಾಪ ಡೈಪರ್ ಹಾಕಿರಲಿಲ್ಲ, ಹಾಕ್ಕೊಡ್ತೀನಂದ್ರು. ಪರವಾಗಿಲ್ಲ ಮೇಡಮ್, ಹಂಗೆ ಎತ್ಕೋತೀವಿ ಕೊಡಿ ಅಂತ ಹೇಳಿ ಎತ್ಕೊಂಡ್ರು ಒಬ್ರು ಅಂಕಲು. ಬಟ್ ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಹೊರಗಡೆಯವರಲ್ವ, ಅಲ್ಲಿಂದ ಒಂದು 5-6 ಜನ ಸ್ಟಾಫ್ ಬಂದು ಎತ್ಕೊಳ್ಳೋದಕ್ಕೆ ಬರ್ತಿದ್ರು. ಬಟ್ ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಆ್ಯಂಡ್ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಸೀದಾ ಬಸ್ ಹತ್ತಿದ್ವಿ. ಅಲ್ಲಿಂದ ನೋಡ್ಬೋದು ನನ್ನ ಮಗ ಮತ್ತೆ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ. ಅಲ್ಲಿಂದ ಆಲ್ಮೋಸ್ಟ್ ನಾವು ರೀಚ್ ಆಗೋದಕ್ಕೆ ಸಂಜೆನೇ ಆಗಿತ್ತು. ಅಲ್ಲಿಂದ ಆಟೋನ ಮನೆಗೆ ಹೋದ್ವಿ. ನೀವಿಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಯಿತು. ಮನೆಗೆ ಹೋಗೋಷ್ಟಲ್ಲಿ ಸಾಕಾಗೋಯ್ತು. ನಿನ್ನೆ ಬರೋಕ್ಕೆ ತುಂಬ ತಡ ಆಗಿತ್ತು. ಅಂದರೆ ಆಲ್ಮೋಸ್ಟ್ 7-7:30ವರೆಗೂ ಆಗಿತ್ತು. ಅಂದರೆ ಮಗನ ತೊಗೊಂಡು ಬೇರೆ ಹೋಗಿದ್ವಲ್ಲ, ಸ್ವಲ್ಪ ಸುಸ್ತಾಗಿತ್ತು. ನನ್ನ ಮಗನೂ ಸುಸ್ತಾಗಿದ್ದ. ಅದಕ್ಕೆ ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ನಿನ್ನೆ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಬೆಳಿಗ್ಗೆ ನಾನು ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ನಿನ್ನೆ ಏನೇನು ಪರ್ಚೇಸ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಆ್ಯಕ್ಚುಲಿ ನಿನ್ನೆ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನ್ನ ಮಗನ ಜೊತೆ ನಾನು ಫಸ್ಟ್ ಟೈಮ್ ಶಾಪಿಂಗ್ ಹೋಗಿದ್ದು ನಿನ್ನೆ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವನ ಜೊತೆ ಬಸ್ಸಲ್ಲಿ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನಾನು ಅವನು ಬಿಸಿಲಲ್ಲಿ ಇಲ್ಲಿಂದ ದೂರ ಬೇರೆ ಹೋಗೋದಿತ್ತಲ್ವ, ಇರಿಟೇಟ್ ಮಾಡ್ಕೋತಾನೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಎಂಜಾಯ್ ಮಾಡ್ದ. ಫುಲ್ ಜರ್ನಿನೇ ತುಂಬ ಎಂಜಾಯ್ ಮಾಡ್ದ ಅವನು. ನಿಮ್ಗೆ ಗೊತ್ತು ನಮ್ಮ ಬೆಳಗಾವಲ್ಲಂತೂ ಎಷ್ಟು ಬಿಸಿಲಿರತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಅವನು ಒಂಚೂರು ಒಂಚೂರು ಇರಿಟೇಟ್ ಮಾಡ್ಕೊಳ್ಳಿಲ್ಲ. ಎಂಜಾಯ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ನಮಗೂ ಶಾಪಿಂಗ್ ಮಾಡೋದಕ್ಕೆ ಅಥವಾ ಸುತ್ತಾಡೋದಕ್ಕೆ ಏನೂ ಟ್ರಬಲ್ ಆಗಲಿಲ್ಲ. ಸೊ ತುಂಬ ಚೆನ್ನಾಗಿ ನಿನ್ನೆ ಎಂಜಾಯ್ ಮಾಡಿದ್ವಿ, ಸುತ್ತಾಡಿದ್ವಿ, ಶಾಪಿಂಗ್ ಮಾಡಿದ್ವಿ, ಊಟ ಮಾಡಿದ್ವಿ, ಸಂಜೆ ರಿಟರ್ನ್ ಬಂದ್ವಿ. ಇವಾಗ ನಿನ್ನೆ ಏನೇನು ಪರ್ಚೇಸ್ ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟು ನಾನು ನನಗೇನು ತೊಗೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಒಂದು 4 ಪೈಜಾಮಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ವೇರ್ಸ್ನೇ ತೊಗೊಂಡಿದ್ದು. ಡೈಲಿ ವೇರ್ಸ್ ತೊಗೊಳೋದಕ್ಕೆ ಅಂತಲೇ ಹೋಗಿದ್ದು ನಿನ್ನೆ. ನೋಡ್ಬೋದು, ಇದು 4 ಪೈಜಾಮಸ್ ತೊಗೊಂಡಿದ್ದೀನಿ. ಎಲ್ಲ 3/4 ಆ್ಯಂಕಲ್ ಲೆಂತ್ ಇದ್ದಾವೆ ಇವು 4. ಸೊ ಇವು 4 ಪೈಜಾಮಸ್ ತೊಗೊಂಡೆ. ಅದಾದಮೇಲೆ ಇವು 3 ನೀವು ನೋಡ್ಬೋದು ಓವರ್ ಸೈಜ್ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ. ಚೂರು ನನಗೆ ಲೂಸ್ ಆಗಿರೋ ಟೀ ಶರ್ಟ್ಸ್ ಬೇಕಾಗಿದ್ದು ಅನ್ನೋ ಕಾರಣಕ್ಕೆ ಈ 3 ಟೀ ಶರ್ಟ್ಸ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಓವರ್ ಸೈಜ್ ಟೀ ಶರ್ಟ್ಸು ಚೆನ್ನಾಗಿದೆ. ಆ್ಯಂಡ್ ನನಗೆ 2 ಶಾರ್ಟ್ಸ್ ತೊಗೊಂಡೆ. ಹಳೆವೆಲ್ಲ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊಂಡಿದ್ದೀನಿ. ಇನ್ನೂ ತೊಗೋಬೇಕು, ನೋಡೋಣ ನಮಗೆ ಹೋದ್ಮೇಲೆ ತಗೊಳ್ಳೋಣ ಅಂತ. ಆ್ಯಂಡ್ ನೆಕ್ಸ್ಟು ನನ್ನ ಚಿನ್ನಮ್ಮಂಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಇವಾಗ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಮಗನಿಗೆ ನಾನು ಶಾಪಿಂಗ್ ಮಾಡಿಲ್ಲ ಆಯಿತಾ. ನಮ್ಮ ಮಮ್ಮಿ ನಾನು ತೊಗೊಳೋದಕ್ಕೂ ಮುಂಚೆನೇ ಅವನಿಗೆ ಫಸ್ಟೇ ಶಾಪಿಂಗ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಏನು ತೊಗೊಂಡಿಲ್ಲ, ಬಟ್ ಅವನಿಗೆ ಮಾತ್ರ ತೊಗೊಂಡಿದ್ದಾರೆ ನಿನ್ನೆ. ಇದೊಂದು ಟೀ ಶರ್ಟ್ಸು ಆಮೇಲೆ ಶಾರ್ಟ್ ಸೆಟ್ಟು ಈ ಥರ ಇದೆ, ಚೆನ್ನಾಗಿದೆ. ಆಮೇಲೆ ಇದೊಂದು ಪುಲೋವರ್ ಇದೆ, ಸಕ್ಕತ್ತಾಗಿದೆ ಅಲ್ವಾ. ಅವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ವೆರಿ ಕಂಫರ್ಟಬಲ್ ಅವನಿಗೆ. ನೋಡಿ ಯಾವ ಥರ ಇದೆ. ದೆನ್ ಇದೊಂದು ಸ್ಲೀವ್ಲೆಸ್ ಟೀ ಶರ್ಟ್ ಆ್ಯಂಡ್ ಶಾರ್ಟ್ಸ್. ಒಂದಿದೆ ನೋಡಿ ಕುರ್ತಿ, ಏನು ಸಕ್ಕತ್ತಾಗಿದೆ ನೋಡಿದು. ಇದೊಂದು ಟೀ ಶರ್ಟು ಮತ್ತು ಶಾರ್ಟ್ ಸೆಟ್ಟು. ಕಾರ್ಡ್ಸೇ ತೊಗೊಂಡಿದ್ದು ಅವನು ಜಾಸ್ತಿ. ಇದೊಂದು ಎಕ್ಸ್ಟ್ರಾ ಟೀ ಶರ್ಟ್ ಇಲ್ಲಿ ಅಂತ ತೊಗೊಂಡ್ವಿ. ಇದೆಲ್ಲನೂ ಅವ್ರ ಅಮ್ಮಮ್ಮ ಶಾಪ್ ಮಾಡಿರೋದು ಅವನಿಗೆ, ನಾಟ್ ನಾನು. ನಮ್ಮಿಬ್ರಿಗೂ ಮಾತ್ರ ಪರ್ಚೇಸ್ ಮಾಡಿ ನಮ್ಮನ್ನವ್ರನ್ನ ಬಿಡೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರಿಗೂ ಕೂಡ 2 ಟೀ ಶರ್ಟ್ಸು ಮತ್ತು 2 ಶಾರ್ಟ್ಸ್ ತೊಗೊಂಡ್ವಿ. ಚೆನ್ನಾಗಿದೆ ಶಾರ್ಟ್ಸ್ ಟೀ ಶರ್ಟ್ಸು. ಆಮೇಲೆ ಇದು 2 ಶಾರ್ಟ್ಸು. ಆ್ಯಕ್ಚುಲಿ
ನಾನು ಆಲ್ಮೋಸ್ಟ್ ತೊಗೊಂಡಿದ್ದು ಡೈಲಿ ವೇರು ಫಾರ್ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಆ್ಯಂಡ್ ನನ್ನ ಮಗನಿಗೆ ಅವನಿಗೆ ಮಮ್ಮಿ ಶಾಪ್ ಮಾಡಿರೋದ್ರಿಂದ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ತೊಗೊಂಡಿದ್ದಾರೆ. ಅವನಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಅವನಿಗೆ ಮಾತ್ರ ಬಟ್ಟೆ. ಸೊ ನೀವೆಲ್ಲ ನೋಡಿರೋ ಹಾಗೆ ಇದಿಷ್ಟು ಶಾಪಿಂಗ್ ಮಾಡಿದ್ವಿ. ಇದನ್ನು ಬಿಟ್ಟು ಇನ್ನು ತುಂಬ ಐಟಮ್ಸ್ನ ಪರ್ಚೇಸ್ ಮಾಡಿದೆ ಬಟ್ಟೆ ಬಿಟ್ಟು. ನನ್ನ ಮಗನಿಗೆ ಟಾಯ್ಸ್ ಬೇಕಾಗಿತ್ತು, ಸೊ ಕೆಲವೊಂದು ಟಾಯ್ಸ್ನ ತೊಗೊಂಡ್ವಿ ಅವನಿಗೆ. ಮತ್ತು ಅದು ಬಿಟ್ಟು ಮನೆಗೆ ಬೇಕಾಗಿರೋ ಕೆಲವೊಂದು ಗ್ರೋಸರಿ ಐಟಮ್ಸು ಆ್ಯಂಡ್ ಡಬ್ಬ ಅದು ಇದು ಏನೇನೋ ತೊಗೊಂಡ್ರು ಮಮ್ಮಿ. ಅದೆಲ್ಲನೂ ತೋರಿಸೋದು ಬೇಡ ಅಂದ್ಬಿಟ್ಟು ಬರೀ ಕ್ಲೋದಿಂಗ್ ಮಾತ್ರನೇ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಸೊ ನನ್ನ ಈ ವ್ಲಾಗ್ ನಿಮ್ಮೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.